ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಚಿ ರುಚಿ. ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಪನ್ನೀರ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಪನ್ನೀರ್ ಮಾಡುವಾಗ ಹಾಲು ಬರೆದು ನಮಗೆ ಸಿಗುವಂಥ ನೀರೇನಿದೆ ಅದರ ಬೆನಿಫಿಟ್ಸ್ ಹಾಗೂ ಅದರ ಉಪಯೋಗಗಳನ್ನ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಟ್ಟು ಪೂರ್ತಿಯಾಗಿ ನೋಡಿ. ಸೊ ಇವತ್ತು ಈ ನೀರಿನ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ, ಅದೇ ಪನ್ನೀರ್ ವೇ ಸೂಪ್. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1.5 ಲೀಟರ್ ಹಾಲು ತೊಗೊಂಡ್ಬಿಟ್ಟು ಪನ್ನೀರ್ ಮಾಡಿದ್ದೆ. ಅದರಿಂದ ಸಿಕ್ಕಿರೋ ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ರಿಂದ 5 ಎಸಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಹಸಿಮೆಣಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥದ್ದು. 2 ಚಮಚದಷ್ಟು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ನಿಮಗೆ ಬೇರೆ ತರಕಾರಿ ಇದ್ದರೆ ಅದನ್ನು ಹಾಕೊಳ್ಬೋದು, ಅಂದರೆ ಬೀನ್ಸ್ ಅಥವಾ ಕ್ಯಾಬೇಜ್ ಯಾವುದನ್ನು ಬೇಕಾದ್ರೂ ಹಾಕೊಳ್ಬೋದು. ಇದಕ್ಕೆ ಅರ್ಧ ಚಮಚ ಉಪ್ಪು, 1/4 ಚಮಚ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ಕುದಿ ಬರ್ಸೋಣ. ತುಂಬಾ ಕುದಿಯೋದೇನು ಬೇಕಾಗಿಲ್ಲ, 1 ಕುದಿ ಬಂದ್ರೆ ಸಾಕಾಗುತ್ತೆ. ನಾವೇನು ತರಕಾರಿ ಹಾಕೊಂಡಿರ್ತೀವಲ್ಲ ಅದು ತುಂಬಾ ಮೆತ್ತಗಾಗೋದೇನು ಬೇಡ, ಸ್ವಲ್ಪ ಕ್ರಂಚಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಕುದಿ ಬರೋಷ್ಟರಲ್ಲಿ ನಾವು ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡು ಬಿಡೋಣ. ಒಂದು ಚಿಕ್ಕ ಬೌಲ್ನಲ್ಲಿ 1 ಚಮಚ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಚಮಚದಷ್ಟು ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಏನಕ್ಕೆ ಅಂತಂದರೆ ನೀರು ತುಂಬ ತೆಳು ಇರೋದ್ರಿಂದ ಕನ್ಸಿಸ್ಟೆನ್ಸಿಗೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರುವಂಥ ಮಿಕ್ಸ್ಚರ್ನ ಪೂರ್ತಿಯಾಗಿ ಏನು ಹಾಕ್ಕೊಳ್ಬೇಕಾಗಿಲ್ಲ. ಸೂಪ್ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ಎಷ್ಟು ಹಾಕ್ಕೊಳ್ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ತುಂಬ ದಪ್ಪ ಆದರೆ ಕೂಡ ಚೆನ್ನಾಗಿರೋದಿಲ್ಲ. ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರ್ನ ಹಾಕೊಳ್ತಾ ಇದ್ದೀನಿ. ಪನ್ನೀರ್ನ ಹಾಕೊಂಡು ಒಂದು ಅರ್ಧ ನಿಮಿಷ ಕುದಿಸ್ಕೊಂಡ್ಬಿಟ್ಟು ಆಫ್ ಮಾಡ್ಕೊಂಡ್ಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಚಮಚ ಲಿಂಬೆ ರಸ ಹಾಕೊಳ್ತಾ ಇದ್ದೀನಿ. ಲಿಂಬೆ ರಸ ಹಾಕೊಂಡ್ಬಿಟ್ಟು ಕುದಿಸೋದೇನು ಬೇಕಾಗಿಲ್ಲ, ಕೊನೆಯಲ್ಲಿ ಹಾಕೊಂಡ್ಬಿಟ್ರೆ ಸಾಕಾಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆ ತುಂಬಾ ಹೆಲ್ದಿ ಕೂಡ ಇದು. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ. ಈಗ ನಾವು ಈ ನೀರನ್ನ ಬೇರೆ ಯಾವುದಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು ಅಂತ ನೋಡೋಣ. ನಾವು ಚಪಾತಿ ಅಥವಾ ರೊಟ್ಟಿನ ಹಿಟ್ಟನ್ನ ಏನು ಕಲಿಸ್ಕೊಳ್ತೀವಿ ಅದಕ್ಕೆ ಈ ನೀರನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ನಾವು ಯಾವುದಾದ್ರೂ ಹಣ್ಣಿನ ಜ್ಯೂಸ್ ಅಥವಾ ತರಕಾರಿ ಜ್ಯೂಸ್ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಇದನ್ನು ಹಾಕ್ಕೊಳ್ಬೋದು. ಪಲ್ಯಗಳು, ಗ್ರೇವಿಗಳಿಗೆ ಕೂಡ ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ನಾವು ಉಪ್ಪಿಟ್ಟು ಮಾಡಲಿಕ್ಕೆ ಕೂಡ ಈ ನೀರನ್ನ ಯೂಸ್ ಮಾಡಿದರೆ ಸೂಪರ್ ಟೇಸ್ಟ್ ಬರುತ್ತೆ. ಅನ್ನ ಮಾಡ್ಕೊಳ್ಳೋದಕ್ಕೆ, ಹಾಗೆ ಪಾಸ್ತಾ, ಮ್ಯಾಗಿ ಮಾಡ್ಕೊಳ್ಳೋದಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬೋದು. ತರಕಾರಿ ಬೇಯಿಸ್ಕೊಳ್ಳೋಕೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇನ್ನೊಂದು ಮೆಥಡ್ ಅಂತಂದರೆ ಸೂಪ್, ನಾನೀಗೇನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಅದು. ಇದನ್ನು ನಾವು ಕೂದಲಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಕೂದಲು ಚೆನ್ನಾಗಾಗುತ್ತೆ. ಶ್ಯಾಂಪು ಮಾಡ್ಕೊಂಡ ನಂತರ ಈ ನೀರನ್ನ ಯೂಸ್ ಮಾಡಿಬಿಟ್ಟು ಮತ್ತೆ ವಾಶ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಈ ಥರ ನಾವು ವಿವಿಧ ರೀತಿಯಲ್ಲಿ ಈ ನೀರನ್ನ ಉಪಯೋಗಿಸ್ಕೊಳ್ಬೋದು. ಸೊ ಇವತ್ತು ಒಂದು ಹೆಲ್ದಿಯಾಗಿರೋ ರೆಸಿಪಿನ ನೋಡಿದ್ವಲ್ಲ, ನೀವು ಇದನ್ನು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಆರೋಗ್ಯವಾಗಿರಿ. ಇನ್ನೂ ಆರೋಗ್ಯಕರ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸಲಹೆಗಳನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.